ರಾಮೇಶ್ವರಂನಲ್ಲಿರುವಂತಹ 22 ಪವಿತ್ರ ಬಾವಿಗಳನ್ನ ಸ್ವತಃ ಶ್ರೀರಾಮನೇ ತನ್ನ ಸೈನ್ಯದ ಬಾಯಾರಿಕೆ ಈಡೇರಿಸಕ್ಕೋಸ್ಕರ ಬತ್ತಳಿಕೆ ಇದ್ದಂತಹ ಬಾಣಗಳನ್ನ ಪ್ರಯೋಗ ಮಾಡಿ ಈ ಬಾವಿಗಳನ್ನ ಸೃಷ್ಟಿ ಮಾಡಿರುವಂತಹ ಈ ಬಾವಿಯಲ್ಲಿನ ನೀರು ನಮ್ಮ ಪಾಪಗಳನ್ನ ಕಳೆಯುತ್ತೆ, ಹಾಗೆ ನಮ್ಮ ಆರೋಗ್ಯವನ್ನ ಸುಧಾರಿಸುತ್ತೆ. ಈ ಬಾವಿಗಳಲ್ಲಿ ಸ್ನಾನ ಮಾಡ್ಬೇಕು ಅಂದ್ರೆ 25 ರೂಪಾಯಿ ಕೊಟ್ಟು ಟೋಕನ್ ತಗೋಬೇಕು. ಬಾವಿಗಳ ನೀರ್ನ ಮೈ ಮೇಲೆ ಬೀಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಬರುವಂತ ನೀರ್ನ ನೀವು ಆಗ್ಲೇ ಕುಡಿಬೇಕು ಅಂತ. ಹಾಗಾಗಿ ಅದನ್ನ ನಾನು ಕುಡಿತಾ ಇದ್ದೆ. ಒಂದೊಂದು ಬಾವಿ ನೀರು ಒಂದೊಂದ್ ತರ ಟೇಸ್ಟ್ ಇರುತ್ತೆ. ಮೊದಲನೇ ಬಾವಿ ನೀರು ಎಳ್ನೀರ್ ತರ ಇತ್ತು, ಎರಡನೇ ಬಾವಿ ನೀರು ಉಪ್ಪಾಗಿತ್ತು, ಮೂರನೇ ಬಾವಿ ನೀರು ಕಹಿ ಆಗಿತ್ತು, ಇನ್ನೊಂದ್ ಬಾವಿ ನೀರು ಹುಳಿಯಾಗಿತ್ತು. ಎಲ್ಲಾ ಬಾವಿ ನೀರುಗಳು ಒಂದೊಂದ್ ತರನೇ ಟೇಸ್ಟ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಆ ನೀರ್ನ ಕುಡಿತಾ ಕುಡಿತಾ ನಾವು ಸ್ನಾನ ಮಾಡ್ತಾ ಇದ್ರೆ ಒಂಥರ ಖುಷಿ ಆಗ್ತಿತ್ತು, ಮೈಯಲ್ಲಿ ಏನೋ ಒಂದ್ ರೋಮಾಂಚನ ಆಗ್ತಾ ಇತ್ತು. ಪ್ರತಿಯೊಂದು ಬಾವಿ ನೀರಲ್ಲೂ ಕೂಡ ನಾವು ಸಂಪೂರ್ಣವಾಗಿ ನೆನಿಬೇಕನ್ನೋದೇ ಸಂಪ್ರದಾಯ. ಮೊದಲನೇ ಬಾವಿ ನೀರು ಮಹಾಲಕ್ಷ್ಮಿ ತೀರ್ಥಂನಲ್ಲಿ ನಾವು ನೀರು ಕುಡಿಯೋದ್ರಿಂದ ನಾವು ಶ್ರೀಮಂತರಾಗ್ತೀವಿ ಅಂತ. ಸಾವಿತ್ರಿ ತೀರ್ಥಂ, ಗಾಯತ್ರಿ ತೀರ್ಥಂ, ಸರಸ್ವತಿ ತೀರ್ಥಂನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಎಲ್ಲಾ ಕಾಯಿಲೆಗಳಿಂದ ಗುಣವಾಗುತ್ತೆ, ಹಾಗೆ ದುಷ್ಟ ಶಾಪಗಳಿಂದ ನಮ್ಮ ರಕ್ಷಣೆ ಆಗುತ್ತೆ ಅಂತ ನಂಬಲಾಗುತ್ತೆ. ಸೇತು ಮಾಧವ ತೀರ್ಥಂನಲ್ಲಿ ಲಿಲ್ಲಿ ಹೂಗಳಿಂದ ಆವೃತವಾಗಿರುತ್ತೆ, ಇಲ್ಲಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಕವಚ ತೀರ್ಥಂ, ಗವಯ ತೀರ್ಥಂನ ಬಾವಿ ನೀರು ನಮ್ಮನ್ನ ನರಕಕ್ಕೆ ಹೋಗೋದನ್ನು ಕೂಡ ತಡೆಯುತ್ತೆ ಅಂತ ಹೇಳಲಾಗುತ್ತೆ. ಮಾದನ ತೀರ್ಥಂ, ನಳ ತೀರ್ಥಂ, ನೀಲ ತೀರ್ಥಂ, ಸಂಗು ತೀರ್ಥಂ, ಚಕ್ರ ತೀರ್ಥಂನಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಸಂಪತ್ತು ವೃದ್ಧಿ ಆಗುತ್ತೆ, ಉತ್ತಮ ಆರೋಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಬ್ರಹ್ಮಹತಿ ವಿಮೋಚನಾ ತೀರ್ಥ, ಸೂರ್ಯ ತೀರ್ಥಂ, ಚಂದ್ರ ತೀರ್ಥಂ, ಗಂಗಾ ತೀರ್ಥಂ, ಯಮುನಾ ತೀರ್ಥಂ, ಗಯಾ ತೀರ್ಥಂ, ಶಿವ ತೀರ್ಥ, ಸತ್ಯಾಮೃತ ತೀರ್ಥಂ, ಈ ಎಲ್ಲಾ ಬಾವಿಗಳ ನೀರು ನಮ್ಮ ಸರ್ವ ಪಾಪಗಳನ್ನ ಕಳೆಯುವಂತ ಗುಣನ ಹೊಂದಿದೆ. 21ನೇದು ಗಂಗಾ ತೀರ್ಥಂ ಅಥವಾ ಸರ್ವ ತೀರ್ಥಂ. ಈ 20 ಬಾವಿಗಳ ಗುಣಗಳನ್ನು ಕೂಡ ಇದೊಂದೇ ಬಾವಿ ಹೊಂದಿದೆ. ಕೊನೆಯ 22ನೇ ಬಾವಿ ಅಂದ್ರೆ ಕೋಡಿ ತೀರ್ಥಂ, ಅತ್ಯಂತ ಪವಿತ್ರವಾದ ತೀರ್ಥ. ಶ್ರೀಕೃಷ್ಣ ದೇವರಾಯ ಕಂಸನನ್ನು ಕೊಂದ ಪಾಪದಿಂದ ಮುಕ್ತಿಗೊಳಿಸಿತು ಅಂತ ಹೇಳಲಾಗುತ್ತೆ. ಎಲ್ಲಾ ಬಾವಿಗಳ ನೀರ್ನ ಒಂದು ಬಾಟಲ್ ಹಾಕಿಸ್ಕೊಂಡು ಮನೆಗೆ ತಗೊಂಡೋಗಿ ಪೂಜೆ ಕೂಡ ಮಾಡಬಹುದು.